ಇವತ್ತು ಸಾಯಂಕಾಲ ಕ್ಲಿಯರ್ ಆಗ್ಬೋದು. ಮನವಿ ಮಾಡಿದ್ದೀವಿ, ಅವಕಾಶ ಮಾಡಿಕೊಡಿ, ಕೆಲಸ ಮಾಡ್ತೀವಿ, ಗೆಲ್ಲಿಸ್ತೀವಿ. 7 ಸಾರಿ ಆ ಕ್ಷೇತ್ರದಲ್ಲಿ ಗೆದ್ದಿದ್ದೀನಿ, ಅನುಭವ ಇದೆ. ಎಲ್ರಿಗೂ ಮನವಿ ಮಾಡಿದ್ದೀನಿ, ಅವಕಾಶ ಮಾಡಿಕೊಡಿ, ಆಶಾಭಾವನೆಯಿಂದಿದ್ದೀನಿ. ಮತ್ತು ಅಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಉಪಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೂ ಹೇಳಿದ್ದೇನೆ. ಎಲ್ಲ ನಾಯಕರನ್ನು ರಮೇಶ್ ಕುಮಾರ್ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಭಾರತಿ ಸುರೇಶ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಅವರು, ಕೊತ್ತೂರು ಮಂಜು ಅವರು, ಅನಿಲ್ ಕುಮಾರ್ ಅವರು, ನಂಜೇಗೌಡರು ಮತ್ತು ಅಲ್ಲಿನ ಎಲ್ಲ ಮುಖಂಡರು, ಮಾಜಿ ಶಾಸಕರು ಎಲ್ರಿಗೂ ಮನವಿ ಮಾಡಿದ್ದೇನೆ. ಅವರು ಕೇಳಿದ್ದಾರೆ. ಒಟ್ಟಾರೆ ನಾವು ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಕೋಲಾರ 2 ಗೆಲ್ಲಬೇಕಾಗ್ತದೆ. ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ 2 ಗೆಲ್ಲಿಸ್ತೀವಿ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೆ, ಯಾವ ಕ್ಯಾಂಡಿಡೇಟ್ ಕೊಟ್ಟರೆ, ನೀವು ಯಾರನ್ನು ಕೊಟ್ಟರು ಕೂಡ ನಾವು ಗೆಲ್ಲಿಸ್ತೀವಿ ಅಂತ ನಾವೆಲ್ಲ ಒಟ್ಟಿಗೆ ಹೇಳಿದೆ. ಅದಕ್ಕೆ ಮುಂದಾಳತ್ವ ರಮೇಶ್ ಕುಮಾರ್ ಅವರು ಇದ್ದರು. ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ನಮ್ಮ ಮೂಲ ಉದ್ದೇಶ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಬಡವರ ಬಗ್ಗೆ ಅನುಕಂಪ ಇದ್ದು ಸರ್ಕಾರ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಆಶಾಭಾವನೆ ಇದೆ. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಉದ್ದಗಲೂ ಕೂಡ ನಾನು ಕೂಡ ಪ್ರವಾಸ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದೇ ನಮ್ಮದು ಕರ್ತವ್ಯ ಆಗಿದೆ. ಆದ್ದರಿಂದ ನಾವು ಮಾಡಿರುವಂಥ ಕಾರ್ಯಕ್ರಮಗಳಿಗೆ 28ಕ್ಕೆ 28 ಗೆಲ್ಲಬೇಕು. ಒಂದು ಭಾರತ ದೇಶದಲ್ಲಿ ಒಂದು ರಾಜ್ಯ 7 ಕೋಟಿ ಜನದಲ್ಲಿ 4.5 ಕೋಟಿ ಜನರಿಗೆ ಸರ್ಕಾರದ ಧನಸಹಾಯ ಮುಟ್ಟಿದೆ, ಹಸಿವನ್ನು ನೀಗಿಸಿದೆ, ಬಡವರ ಕಲ್ಯಾಣ ಕೆಲಸ ಮಾಡಿದೆ. ಇವೆಲ್ಲ ಕಾರ್ಯಕ್ರಮಗಳಿಂದ ನಾವು ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆ ಹೊಂದಿದ್ದೇವೆ. ಈ 2 ಕ್ಷೇತ್ರ ವಿಶೇಷವಾಗಿ ತಡ ಆದರೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಯಾರೇ ಅಭ್ಯರ್ಥಿ ಆಗ್ಬೋದು, ಗೆಲ್ಲೋದೇ ಮೂಲದಂಡವಾಗಿರ್ತದೆ. ಅದರಿಂದ ಆ ಕೆಲಸವನ್ನು ಮಾಡ್ತಾರೆ. ಈ ಎಲ್ಲ ಶಾಸಕರು ಯುಟಿಕಾದರವರ ಸಮಯಾವಕಾಶ ಕೇಳಿದಾರಂತೆ. ಯಾರಿಗಾರು ಬೇರೆಯವರಿಗೆ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಅವ್ರನ್ನೇ ಆಗಿದೆ ಅನ್ನೋ ಅವ್ರಿಗೆ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಸ್ಪೀಕರ್ ಸಮಯ ಕೇಳಿದ್ದಾರೆ. ರಮೇಶ್ ಕುಮಾರ್ ಅವರು, ನಾವು ಎಲ್ಲ ಒಟ್ಟಿಗೆ ಇದ್ದೀವಿ, ಮಂತ್ರಿಗಳು ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದು ಈ ತೀರ್ಮಾನ ಆಗಿದೆ. ಅಭ್ಯರ್ಥಿ ಯಾರಾಗ್ಬೋದು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಮಾತಾಡಿದ್ದೀವಿ. ಅದರ ಮೇಲೆ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಮುಖ್ಯಮಂತ್ರಿಗಳ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಷ್ಟಾದರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ಒಟ್ಟಾರೆ ನಾವು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕಾಗಿದೆ. ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಎದುರಿಸುವ ತಂತ್ರ ಏನಾದ್ರು ಆಗ್ತಾ ಇದೆಯಾ ಕೆಲವರಿಂದ? ಎಲ್ಲ ಅವ್ರನ್ನೇ ಕೇಳಬೇಕು. ನಮಸ್ಕಾರ.